ಮುಂದಿನ ಕೃತಿ ಲಾಲಿ ಆಡಿದ ರಂಗ ಲಾಲಿ ಆಡಿದ. ಈ ಕೃತಿಯಲ್ಲಿ ಭಕ್ತಿಪರವಾದ ತತ್ವಜ್ಞಾನ ತುಂಬಿದೆ. ಈ ಹಾಡಿನಲ್ಲಿ ಮಾನವನ ಜೀವನದ ಸತ್ಯ, ದೇವರ ಮಹಿಮೆ ಮತ್ತು ಭಕ್ತಿಯ ಮಹತ್ವ ಇದೆ. ಈ ವಿಶ್ವದ ಸೃಷ್ಟಿ ದೇವರಿಂದಲೇ ಆಗಿದೆ. ಮಾನವನು ಈ ಭೂಮಿಯಲ್ಲಿ ಬದುಕುತ್ತಿರುವುದು ದೇವರ ಇಚ್ಛೆಯಿಂದ, ಪರಮಾತ್ಮನ ಇಚ್ಛೆಯಿಂದ. ಅಹಂಕಾರವನ್ನು ಬಿಟ್ಟು ಭಕ್ತಿ ಮತ್ತು ಜ್ಞಾನದಿಂದ ಮುಕ್ತಿ ಪಡೆಯಬೇಕು. ಪರಮಾತ್ಮನು ತನ್ನ 10 ಅವತಾರಗಳಲ್ಲಿ ಏನೇನು ಮಾಡಿದರು ಎಂಬುದು ಈ ಹಾಡಿನಲ್ಲಿ ಹೇಳಲಾಗಿದೆ. ಮತ್ಸ್ಯರೂಪನಾಗಿ ವೇದವನ್ನು ತಂದವನು ವೇದನಾಮಕ. ಲಕ್ಷ್ಮೀಪತಿಯಾಗಿ ಸತ್ಯವ್ರತನನ್ನು ಉದ್ಧರಿಸಿ ವೇದೋಪದೇಶ ಮಾಡಿದ ರೂಪ ಕೂರ್ಮಾವತಾರ. ವೇದವತಿಯ ಪತಿಯಾಗಿ ಸಮುದ್ರ ಮಥನದಲ್ಲಿ ಒಂದು ಪರ್ವತ ಹೊತ್ತು ಇಂದಿಗೂ ಬ್ರಹ್ಮಾಂಡ ಧಾರಣೆ ಮಾಡಿರುವನು. ಹೀಗೆ ವರಹ ಅವತಾರ, ನಾರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬೌದ್ಧ ಅವತಾರ, ಕಲ್ಕಿ ಅವತಾರ, ಎಲ್ಲ ಅವತಾರದಲ್ಲಿಯೂ 3 ಲೋಕವನ್ನು ಆಳುವ ದೊರೆಯು ಅವನ ಸತಿಯಾದ ರುಕ್ಮಿಣಿಯೊಡನೆ ಲಾಲಿ ಆಡಿದ ಎಂದು ವರ್ಣಿಸಿದ್ದಾರೆ. ಹಯಗ್ರೀಪರೂಪಿ ಪರಮಾತ್ಮ ಎಲ್ಲ ಅವತಾರದಲ್ಲಿಯೂ ಆಯಾಯ ಕಾಲದಲ್ಲಿ ಭಕ್ತರಿಗೆ ಅಭಯವನ್ನು ಕೊಡುತ್ತಾ ಅವನ ಸತಿಯೊಡನೆ ಸಂತೋಷದಿಂದ ಇದ್ದು ಸಜ್ಜನರಿಗೆ ಸಂತೋಷವನ್ನು ಕೊಡುತ್ತಾನೆ. ಲಾಲಿ ಆಡಿದ ರಂಗ ಲಾಲಿ ಆಡಿದ ಬಾಲೆ ರುಕ್ಮಿಣಿ ದೇವರೊಡನೆ 3 ಲೋಕ ನಾಡುವ ದೊರೆಯು ಲಾಲಿ ಆಡಿದ ರಂಗ ಲಾಲಿ ಆಡಿದ. ಸಾಧು ಮತವ ರೂಪನಾಗಿ ಬೆಟ್ಟವನ್ನು ಬೆನ್ನರಿಟ್ಟು ನಿದ್ರೆ ಮೋಡಿ ರೂಪ ತಾಳಿ ಭಕ್ತರಿಗೆ ಅಮೃತವರಿಸಿ ಸತ್ಯಭಾಮೆಯೊಡನೆ ಕೃಷ್ಣ ಲಾಲಿ ಆಡಿದ ರಂಗ ಲಾಲಿ ಆಡಿದ. ಕ್ರೋಢವರಹ ರೂಪನಾಗಿ ಆದಿ ಪುಟ್ಟ ಬಾಲನ ನುಡಿಯ ಕೇಳಿ ಕೆಟ್ಟ ಕಶ್ಯಪನು ದರ ಕೀಳಿ ಅಷ್ಟ ಮಂಗಳವಾದ್ಯವಾಗಲು ಅಷ್ಟ ಸ್ತ್ರೀಯರೊಡನೆ ಕೃಷ್ಣ ಲಾಲಿ ಆಡಿದ ರಂಗ ಲಾಲಿ ಆಡಿದ. ಯುವತಿಯಿಂದ ಭೂಮಿ ಅಳೆದು ಬಕುತ ಬಲಿಯ ತಲೆಯ ತುಳಿದು ಜಗುತಾನೆಂದು ಪವಳೇಶ್ವರನು ಲಕ್ಷ್ಮಿಯೊಡನೆ ನಗುತ್ತ ಕೃಷ್ಣ ಲಾಲಿ ಆಡಿದ ರಂಗ ಲಾಲಿ ಆಡಿದ. ಯುದ್ಧದಲ್ಲಿ ಕೊಡಲಿ ಬಿಡಿದು ಬುದ್ಧಿ ಶಸ್ತ್ರದ ಶಿರವ ತರಿದು ಗೆದ್ದ ಸಿಂಹಾನಿಸಿಕೊಂಡು ಪದ್ಮಾವತಿಯ ಕೂಡೆ ಕೃಷ್ಣ ಲಾಲಿ ಆಡಿದ ರಂಗ ಲಾಲಿ ಆಡಿದ. ಸೇತು ಬಂಧನವನ್ನೇ ಮಾಡಿ ದೂತ ರಾವಣನ್ನ ಕೊಂದು ಖ್ಯಾತಿ ಪಡೆದು ಪುರಕ್ಕೆ ಬಂದು ಸೀತೆಯೊಡನೆ ರಾಮಚಂದ್ರ ಲಾಲಿ ಆಡಿದ ರಂಗ ಲಾಲಿ ಆಡಿದ. 1 7 8 ಸಾವಿರ ಇಂದೋಮುಖಿಯರನ್ನು ಕೂಡಿ ಮಂದ ಮಾರ್ಗ ಚಂದ್ರನು ನಂದ ಗೋಪುರದ ದೊರೆಯು ಲಾಲಿ ಆಡಿದ ರಂಗ ಲಾಲಿ ಆಡಿದ.
ಅಂಬರವ ಕೊರೆದು ದಿಗಂಬರ ವೇಷವನ್ನೇ ಧರಿಸಿ ಮಂಗಳಾಂಬ ಮಹಾರಾಜನಕ ರಂಗನಾಯಕಿಯೊಡನೆ ಕೃಷ್ಣ ಲಾಲಿಯಾಡಿದ ರಂಗ ಲಾಲಿಯಾಡಿದ. ಅರ್ಚಾಮೂರ್ತಿನಾಭರಣವಿಟ್ಟು ಲಕ್ಷವಿಲ್ಲದೆ ಹಯವಾನೇರಿ ಭಕ್ತರಿಗೆ ಅಭಯ ಕೊಡುತ್ತ ಭಕ್ತವತ್ಸಲ ಹಯವದನ ಲಾಲಿಯಾಡಿದ ರಂಗ ಲಾಲಿಯಾಡಿದ. ಅರ್ಚಾಮೂರ್ತಿನಾಭರಣವಿಟ್ಟು ಲಕ್ಷವಿಲ್ಲದೆ ಹಯವಾನೇರಿ ಭಕ್ತರಿಗೆ ಅಭಯ ಕೊಡುತ್ತ ಭಕ್ತವತ್ಸಲ ಹಯವದನ ಲಾಲಿಯಾಡಿದ